ನಮಸ್ತೆ, ನಾನು ಜ್ಯೋತಿ. ದೇವರ ಮನೆಯಲ್ಲಿ ಪ್ರತಿಯೊಬ್ಬರು ಹಾಕಲೇಬೇಕಾದಂತಹ ಒಂದು ಶ್ರೇಷ್ಠವಾದ ರಂಗೋಲಿ ಪುಡಿಯನ್ನು ಅಥವಾ ರಂಗೋಲಿ ಉಂಡೆ ಅಥವಾ ಕಲ್ಲು ಅಂತ ಹೇಳ್ಬೋದು. ಅದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಇದನ್ನು ಮಾಡಿರೋದು ನಾನು ಅಕ್ಕಿಯ ರಂಗೋಲೆ ದೇವರಿಗೆ ತುಂಬಾ ಶ್ರೇಷ್ಠ. ಅದರಲ್ಲೂ ಲಕ್ಷ್ಮೀ ದೇವಿಯ ಮುಂದೆ ಈ ಒಂದು ರಂಗೋಲಿಯನ್ನು ಹಾಕಿದರೆ ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ. ತಾಯಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಮನೆಯಲ್ಲೇ ನೀವು ಮಾಡ್ಕೋಬಹುದು. ಇದನ್ನ ನೀವು ಇವಾಗಂತೂ ಬಿಸಿಲಿದೆ ಅಲ್ವಾ, ಒಂದು ದಿನದಲ್ಲೇ ನೀವು ರೆಡಿ ಮಾಡ್ಕೋಬಹುದು. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಇದರಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಮಯದ ಅಭಾವ ಇದರಲ್ಲಿ ಇದೆ. 1.5 ನಿಮಿಷದ ವಿಡಿಯೋ ಹಾಕಬೇಕಾಗತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಯಾವುದರಿಂದ ಇದನ್ನು ರಂಗೋಲಿಯನ್ನು ಬಿಡಿಸೋದು, ಪ್ರತಿಯೊಂದು ಮಾಹಿತಿಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಅಂದರೆ ನಾನು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನೀವು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಖಂಡಿತವಾಗ್ಲೂ ಅಲ್ಲಿ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಾನು ಇದನ್ನು ಮಾಡಿರೋದು ಅಕ್ಕಿಯಿಂದ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು, ಹಾಗೆ ಇದನ್ನು ಸೋಸ್ಕೋಬೇಕು. ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಇದೆ. ಜೊತೆಗೆ ಈ ಒಂದು ರಂಗೋಲಿ ಯಾಕೆ ಶ್ರೇಷ್ಠ, ಇದು ವೈಜ್ಞಾನಿಕವಾಗೋ ಅಥವಾ ಆಧ್ಯಾತ್ಮಿಕವಾಗಿ ಇದು ಯಾಕಾಗಿ ರೂಢಿಗೆ ಬಂತು ಅನ್ನುವಂತಹ ಒಂದು ಕತೆ ಅಥವಾ ಮಾಹಿತಿಯನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಆ ನನ್ನ ಯೂಟ್ಯೂಬ್ ಚಾನಲ್.